ಪಾಪ ಏನು ಸುಡ್ತಿದ್ದೀರಾ? ಬಾ, ಇದನ್ನ ಯಾಕೆ ಸುಡ್ತಿದ್ದೀರಾ? ಇಲ್ಲಪ್ಪ, ಸುಡೋದಿಲ್ಲ. ಈ ಫೋಟೋ ಎನ್ಲಾರ್ಜ್ ಮಾಡಿಸಿ ಒಂದು ಒಳ್ಳೆ ಫ್ರೇಮ್ ಹಾಕ್ಸಿ ಹಾಲಲ್ಲಿ ತೂಗು ಹಾಕ್ತೀನಿ, ಸರಿನಾ? ಅಲ್ಲಪ್ಪ, ಈ ಫೋಟೋ ನೀ ಸುಮ್ಮನೆ ಇರಯ್ಯ. ಇವರಿಂದ ಆಗಿರೋ ಅನಾಹುತಾನೆ ಸಾಕು. ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳಬಾರ್ದು. ಅಲ್ಲ ಪಾಪ, ನಿಮಗೆ ಇವ್ರ ಬಗ್ಗೆ ಸುಮ್ಮನೆ ಮಾತಾಡ್ಬೇಡಯ್ಯ. ಯಾವಕ್ಕೂ ತಲೆ ಕೆಡ್ಸ್ಕೊತಾನೆ. ಮಾಡೋ ಕೆಲಸ ಬೇಕಾದಷ್ಟು ಇಟ್ಕೊಂಡಿದ್ದಾನೆ. ನೋಡಿ, ಆಫೀಸಿಂದ ಫೋನ್ ಬಂದಿತ್ತು, ಕೆಲಸ ನೋಡೋಗೋ ಅಂದ್ಬಿಟ್ಟ. ಹೇಗೋ ನಮ್ಮ ಮನೆ ಬಾಗಿಲವರೆಗೂ ಬಂದಿದ್ದೆ. ನೀ ಸಿಕ್ಕೇ ಬಿಟ್ಟೆ ಅನ್ನೋ ಖುಷಿಯಲ್ಲಿದ್ದೆ. ನಿನ್ನ ನೀನು ಅಂತ ಗುರುತಿಸೋದಕ್ಕಿದ್ದು ಒಂದೇ ಒಂದು ಫೋಟೋನು ನನ್ನ ಕಣ್ಣು ಮುಂದೆನೇ ಸುಟ್ಟು ಬೂದಿಯಾಗೋಯ್ತು. ಯಾಕೆ ಈ ಥರ ಹತ್ತಿರ ಬಂದು ಮತ್ತೆ ಮತ್ತೆ ದೂರ ಆಗ್ತಿದ್ಯಾ ಪಾವನಿ? ಮತ್ತೆ ನೀನು ಬರ್ತೀಯಾ? ನನಗೆ ಸಿಗ್ತೀಯಾ? ಹೇಳೋದಲ್ಲಮ್ಮ, ಬೆಳಗ್ಗೆ ನೋಡೋಣ. ಎಲ್ಲ ಮಕ್ಕಳು ಮಲಗಿರ್ತಾರೆ. ಈಗ ಅವ್ರಿಗೆ ತೊಂದರೆ ಕೊಡೋ ಆಗಿಲ್ಲ. ನೀವು ನಿಶ್ಚಿಂತೆಯಿಂದ ಮಲಗಿ. ಸರ್ ಪ್ಲೀಸ್ ಸರ್, ನಾನು ದೂರದಿಂದಾನೇ ನೋಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಹುಡುಕ್ ತೋರಿಸ್ತೀರಾ? ಇಲ್ಲಮ್ಮ, ಹಾಗಾಗೋಲ್ಲ. ಇಲ್ಲಿ 106 ಮಕ್ಕಳಿರೋ ಆಶ್ರಮ ಇದು. ಇಲ್ಲಿ ನಮ್ಮದೇ ಆದ ರೂಲ್ಸು ರೆಗ್ಯುಲೇಷನ್ಗಳಿರ್ತವೆ, ಅದನ್ನು ಪಾಲಿಸಲೇಬೇಕು. ನೀವು ಬೆಳಗ್ಗೆ ಎದ್ದ ತಕ್ಷಣ ಬನ್ನಿ, ಅದು ಯಾವ ಮಗು ಅಂತ ನೋಡಿ ಹೇಳ್ತೀನಿ. ಈಗ ಮಲ್ಕೊಳ್ಳಿ. ಇನ್ನೇನಾದರೂ ಬೇಕು ಅಂದರೆ ವ್ಯವಸ್ಥೆ ಮಾಡ್ತಾನೆ. ಅಮ್ಮ, ಶಾನಿ, ಎಲ್ಲಿದ್ಯಾ? ಯಾಕಮ್ಮ ಹಿಂಗೆ ಕೇಳ್ತಿದ್ಯಾ? ಮನೇಲಿದ್ದೀನಿ. ಮನೇನಲ್ಲ, ಯಾರ ಮನೇಲಿ? ಏನು ಹೊಸ್ದಾಗಿ ಕೇಳ್ತಿದ್ಯಾ? ನನ್ನ ಗಂಡನ ಮನೇಲಿ. ಓ ಸರಿ, ಹಾಗಾದ್ರೆ ಅಳಿಯಂದ್ರು ಅಲ್ಲಿ ಪಕ್ಕದಲ್ಲಿದ್ರೆ ಅವ್ರಿಗೆ ಸ್ವಲ್ಪ ಫೋನ್ ಕೊಡೆ. ಅಭಯಂಗ? ಯಾಕೆ? ಅಯ್ಯೋ, ಏನೋ ಕೇಳಬೇಕಾಗಿತ್ತು ಕೊಡೆ. ಅವ್ರಿಗೆ ಫೋನ್ ಮಾಡಿದ್ರೆ ಫೋನೇ ಹೋಗ್ತಿಲ್ಲ. ಅಮ್ಮ, ಅದು ಅಭಯ್ ಇನ್ನೂ ಮನೆಗೆ ಬಂದಿಲ್ಲಮ್ಮ. ನಾನು ಅವನಿಗೆ ಕಾಯ್ತಿದ್ದೀನಿ. ಓ ಹಾಗಾ? ಸರಿ ಸರಿ, ಹಾಗಾದರೆ ನಿಮ್ಮ ಅತ್ತೆನ ಮಾವನ ಇದ್ರೆ ಕೊಡು. ದೀಪಾವಳಿ ಹಬ್ಬದ ಬಗ್ಗೆ ಏನೋ ಕೇಳಬೇಕಾಗಿತ್ತು. ಅಮ್ಮ, ಎಲ್ಲರೂ ಮಲಗಿದಾರಮ್ಮ. ನಾನು ಒಬ್ಬಳೇ ಅಭಯ್ ಬರ್ತಾನೆ ಅಂತ ಕಾಯ್ತಿದ್ದೀನಿ. ನೀನು ಹೋಗಿ ಮಲ್ಕೋ. ಅದೇನಿದ್ರು ಬೆಳಗ್ಗೆ ಫೋನ್ ಮಾಡು. ಹಾಂ ಸರಿ ಸರಿ, ನೀನು ಮಲ್ಕೋ. ನಾನು ಅಳಿಯಂದರಿಗೆ ಫೋನ್ ಮಾಡ್ಕೋತೀನಿ. ಅಮ್ಮ, ಲೇಟ್ ಆಗಿದೆ. ಅವನು ಸುಸ್ತು ಬೇರೆ ಆಗಿರ್ತಾನೆ. ನೀನೇನೇ ಇದ್ರು ಬೆಳಗ್ಗೆ ಮಾಡು, ಸರಿನಾ? ಬಾಯ್. ಅಳಿಯಂದರು ನೋಡಿದ್ರೆ ಇಲ್ಲಿದ್ದಾಳೆ ಅಂತ ಬಂದರು. ಇವಳು ನೋಡಿದ್ರೆ ಮನೇಲೇ ಇದ್ದೀನಿ ಅಂತಿದ್ದಾಳೆ. ನನ್ನ ಮಗು ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲಮ್ಮ. ಆ ದೇವ್ರ ಅಡ್ಡ ಬಂದ್ರು ಸರಿ, ನನ್ನ ಮಗುನ ನಾನು ಹುಡುಕ್ತೀನಿ. ಹಾಗಾದ್ರೆ ಅವಳು ಮಗು ನೋಡ್ಕೊಂಡು ಎಲ್ಲಾದ್ರೂ ಹೋಗಿದ್ದಾಳ? ರಂಗ